ಮ್ಯಾಚ್ ನಡೆದಾಗ ರೆಫ್ರಿಲ್ ನಡ್ಬೇಕಾದ್ರೆ ನೀವು ಏನು ಊಟ ಮಾಡ್ತೀರಾ ಡೈಜೆಷನ್ ಕೇಳಿದ್ರೆ ನೀವು ನಂಗೆ ಕಟ್ಟದ ರೊಟ್ಟಿ ಡಂಗೆ ಪಲ್ಯ ಇಲ್ಲೇ ಕೊಟ್ರು ನಾ ಇಲ್ಲೇ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ನಿಜ. ಅದನ್ನ ನಾವು ನೋಡಿ ತುಂಬಾ ಖುಷಿ ಪಟ್ವಿ ನೀವು ಟಿವಿಯಲ್ಲಿ. ಮತ್ತೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಫೈನಲ್ ಗೆದ್ಮೇಲೆ ನೀವು ಮನೆಗೆ ಹೋದ್ಮೇಲೆ ನಿಮ್ಮ ಪೇರೆಂಟ್ಸ್ ಯಾವ ತರ ಅಡಿಗೆ ಮಾಡ್ಕೊಟ್ಟು ಪೋಸ್ಟ್ ಅನ್ನೋದು ನೀವು ಹೇಳ್ಕೊಟ್ರಿ. ಮತ್ತೆ ವಿಡಿಯೋನು ಹಾಕಿದ್ರಿ, ಸ್ಟೋರಿ ಹಾಕಿದ್ರಿ, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಹಾಕಿದ್ರಿ. ಬಟ್ ನಿಮ್ಗೆ ಏನ್ ಅನ್ನಿಸ್ತು ಮೇಡಮ್ ಆ ಥರ ಇನ್ನಾದ್ಮೇಲೆ ನಿಮ್ಮ ಮನೆ ಹೋದ್ಮೇಲೆ ನೀವು ಒಣಗಾಯಿ ಪಲ್ಯ ಮಾಡ್ಕೊಟ್ಮೇಲೆ? ಸರಿ, ಏನೇ ಗಿರಕ್ಕಾಗಲ್ಲ, ಅದು ರೊಟ್ಟಿ, ಖಡಕ್ ರೊಟ್ಟಿ ಮತ್ತೆ ಎಣ್ಗಾಯಿ ಪಲ್ಯ, ಅದ್ರ ಜೊತೆ ಶೇಂಗಾ ಹಿಂಡಿ ಆಮೇಲೆ ಮೊಸರಲ್ಲಿ ತಿಂಡಿ ತುಂಬಾ ಖುಷಿ ಆಯ್ತು. ಸ್ವಲ್ಪ ಹೇಳ್ಕೊಡ್ತೀಯಾ? 10th ಅಂತ ಹೇಳಿದಾಗ ಅಪ್ಪ ಅಮ್ಮನೂ ಹೇಳಿದ್ರು 10th ಎಕ್ಸಾಮ್ ಬರ್ದ್ಬಿಟ್ಟು ನೀನ್ ಎಲ್ಲಾರು ಹೋಗು ಅಂತ. ಬಟ್ 10th ಆದ್ಮೇಲೆ ಮತ್ತೆ ಹೇಳ್ತಾರೆ 12th ಎಕ್ಸಾಮ್ ಬರ್ದ್ಬಿಡು, ಹೆಂಗಾರು ಮಾಡ್ಬಿಟ್ಟು ಪಾಸ್ ಆಗ್ಬಿಡು, ಸಾಕು ನಮ್ಗಷ್ಟು ಅಂತ. ಸೊ ಅದಾದ್ಮೇಲೆ ನಂಗೆ ನಿಜವಾಗ್ಲೂ ಅಪ್ಪ ಅಮ್ಮ ತುಂಬಾನೇ ಸಪೋರ್ಟ್ ಮಾಡಿದ್ರು. ಇಲ್ಲ ನೀನು ಇಷ್ಟೇ 100 ತೆಗಿಬೇಕು, 90 ತೆಗಿಬೇಕು ಅಂತ ಇಲ್ಲ, ನಮ್ಮ ಅಪ್ಪ ಜಸ್ಟ್ ಪಾಸ್ ಆದ್ರೂ ಸಾಕಮ್ಮ, ನಮ್ಗೆ ಅದೇ ಖುಷಿ, ನೀನ್ ಕ್ರಿಕೆಟ್ ಫೀಲ್ಡಲ್ಲಿ ಮುಂದೆ ಬಾ ಅಂತ ಹೇಳಿದ್ದು. ಸೊ ಅದೇ ಸಪೋರ್ಟ್ ಇದ್ರೆ ನಿಮ್ಗೆ ಯಾವ ಫೀಲ್ಡಲ್ಲಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು ಮಾಡ್ಬೋದು ಸರ್. ನಾವು ಧಾರವಾಡ ಗುಲ್ಬರ್ಗದಿಂದ. ಹಲೋ, ಹಾಯ್. ನನ್ನ ಕ್ವಶನ್ ಇತ್ತು, ನೀವೆಷ್ಟು ಚೆನ್ನಾಗಿ ಆಡ್ತೀರಾ, ಆಲ್ಮೋಸ್ಟ್ ಪರ್ಫೆಕ್ಷನ್. ಹಂಗೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಲೆವೆಲಿಗೆ ಬರೋಕ್ಕೆ? ನನಗೆ 6 to 7 hours ಪ್ರಾಕ್ಟೀಸ್ ಮಾಡೋಕ್ಕೆ ನನಗೆ ತುಂಬಾ ಇಷ್ಟ. ಯಾಕಂದರೆ ದಟ್ ಗೆಟ್ಸ್ ಬೆಸ್ಟ್ ಔಟ್ ಆಫ್ ಮೀ ಅಂತ ನನಗೆ ಅನಿಸುತ್ತೆ. ಬಟ್ ಒಬ್ಬೊಬ್ಬರಿಗೆ 2 hours ಇರುತ್ತೆ. ಸೊ ಅದನ್ನು ನಿಮ್ಗೆ ಯಾವ್ದು ನಿಮ್ಮ ರೀತಿ ಯಾವುದು ಅಂತ ನೀವು ಅದನ್ನು ಯುಲ್ ಹ್ಯಾವ್ ಟು ಸಿ. ಸೊ ನನಗೆ 5 to 6 hours ಪ್ರಾಕ್ಟೀಸ್ ಮಾಡಿದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ.